ನೀನ ಎಷ್ಟು ಖುಷಿ ಆಗೈತಿಯಲ್ಲ ಅಂದಂಗ ಯವ್ವ ಕಣ್ಣು ಹುಡುಗಿ ಮಾಡ್ದಂಗ ಮಾಡಾಕತ್ತಿ. ಹಂಗಾಗೈತಿ ಅಂದಂಗ ಸುದ್ದಿ ಗೊತ್ತೈತೆ ನಿನಗೆ? ಏನಯ್ಯವ ಸುದ್ದಿ? ಗೊತ್ತಿಲ್ಲ. ಅದನ ಏನಂದ್ರೆ ಇವತ್ತು ನಮ್ಮ ಊರಾಗ ಬೀರಪ್ಪಜ್ಜನ ಜಾತ್ರೆ ಇತ್ತಲ್ಲ. ಜಾತ್ರೆಯಾಗ ಡೊಳ್ಳು ಬಾರ್ಸೋ ಸ್ಪರ್ಧಾ ಏರ್ಪಾಟ್ ಮಾಡಿದ್ರವ. ಅದ್ರಾಗ ಎಂತೆಂತ ದೊಡ್ಡ ದೊಡ್ಡವ್ರ ನಾನು ನೀನು ಅಂತ ಘಟಾನು ಘಟಿಗಳ ಬಂದಿದ್ರು. ಯಾವನಿಗೂ ಒಂದು ಕೂದಲು ಎಳಿಯಷ್ಟು ಕೂಡ ಬಂಗಾರದ ಗಟ್ಟಿ ರೊಕ್ಕ ಹಾಕಕ್ಕಾಗ್ಲಿಲ್ಲ. ಆವಾಗ ಬಂದು ನೋಡ ನಮ್ಮ ಅಣ್ಣ ರಾಯಣ್ಣ ಒಂದು ಹೊರತಕ್ಕ ಬಂಡಾರದ ಜೋಡಿ ಬಂಗಾರದ ಗಟ್ಟಿ ರೊಕ್ಕ ಹಂಗ ಚುಕ್ಕಿ ಜಿಗದಂಗ ಜಿಗಿತ ಯವ್ವ, ಚಿಕ್ಕಿ ಜಿಗದಂಗ ಜಿಗಿತ. ಅಷ್ಟಾಲಿ ಬೇಯವ್ವ ಇದನ್ನ ಕಂಡು ಊರ್ ಮಂದಿ ಎಲ್ಲ ಹಿಗ್ಗಿನಿಂದ ನಮ್ಮ ಅಣ್ಣನ ಹೆಗಲ ಮ್ಯಾಗ ಹೊತ್ತುಕೊಂಡು ಹಂಗ ಕುಣದಾಡಿದ್ದ ಹಾಕಿದ್ದ ಇದು ನೋಡಕ್ಬೇಕಾಗಿತ್ತವ್ವ. ಕಣ್ಣು ಪಾವನಾಗಿ ಹೋಗ್ತಿತ್ತು ಅಂದಂಗ ಬೇಯವ್ವ. ಇವತ್ತು ನಮ್ಮ ಅಣ್ಣ ರಾಯಣ್ಣ ಹಂಗ ಕಾಣಕತ್ತಿದ್ನಂದ್ರಿ, ನಿಮಿ ಚಂದ್ರ ಕಣ್ಣಂಗ್ ಕಾಣಕತ್ತಿದ್ನವ ಯವ್ವ. ಎಲ್ಲಾರ್ದು ಕೆಟ್ಟ ದೃಷ್ಟಿ ನಮ್ಮ ಅಣ್ಣನ ಮ್ಯಾಗ ಬಿದ್ದತಿ. ನಮ್ಮ ಅಣ್ಣ ಮನಿ ಬರೋದು ಅಷ್ಟ ತಡ, ನೆದರ್ ತೆಗೆದು ಹಾಕ್ಬೇಕು ನೋಡಿ. ನೀನು ಮರ್ಯಾಕ್ ಹೋಗ್ಬೇಡ. ಇಲ್ಲ ಯವ್ವ ಮರೆಯಂಗಿಲ್ಲ. ಅಂದಂಗ ನಾನು ಕಾಟಿಗೆ ಬೇರೆ ಹೋಗ್ಬೇಕು. ಅದು ಅಲ್ದ ಇವತ್ತು ದರ್ಬಾರ್ ಐತಿ, ಲಗುನ ಹೋಗ್ತಾನೆ. ಅಲ್ಲ ಇಂತ ಬೆಲ್ಲದಂತ ಸುದ್ದಿ ತಂದಿದಿ, ಬೆಲ್ಲ ನೀರು ಕೊಡ್ತೀನಿ ಕುಡ್ದು ಹೋಗಂತ. ಹಂಗಂದ್ಯಾವ ತಗೊಂಬ. ಹಂಗ ಹೊಟ್ಟಿ ತಣ್ಣಗಾತು. ನಾ ಇನ್ನು ಹೋಗಿ ಬರ್ಲೇ. ನೋಡ್ದ ಹಿರಿಯ, ನಿನ್ನ ಮಗನ ಶೌರ್ಯನ, ಪೌರುಷನ, ಸಾಹಸನ ನೋಡ್ದ್ಯಾ ಹಿರಿಯ? ನೀನು ನನಗೊಂದು ಮಾತು ಹೇಳ್ತಿ ಕೆಂಚಿ, ನನ್ನವು 2 ಮಕ್ಕಳು, ನನಗ 2 ಕಣ್ಣಿದ್ದಂಗ. ಒಬ್ಬ ಮಗ ಮನೆ ಬೆಳಗಬೇಕು, ಇನ್ನೊಬ್ಬ ಮಗ ನಾಡ ಬೆಳಗಬೇಕು ಅಂತ ಹೇಳಿದ್ದೆ. ನೀ ಹೇಳ್ದಂಗ ಹಿರೇ ಮಗ ಸಂಗಣ್ಣ ಮನೆ ಬೆಳಗಾಕತ್ತಾನ. ಇಲ್ಲಿ ನನ್ನ ಕಿರೇ ಮಗ ರಾಯಣ್ಣ ಊರ ನಾಡನ್ನ ಬೆಳಗಾಕತ್ತಾನೋ, ನಾಡನ್ನ ಬೆಳಗಾಕತ್ತಾನ. ಹಿರಿಯ, ಇದನ್ನು ನೋಡಾಕ ನೀ ಇರಬೇಕಾಗಿತ್ತು ಹಿರಿಯ. ಯವ್ವ